ನನ್ನ ಪಾಡಿಗೆ ಅಂತ ನಿಂತ್ಕೊಂಡು ಮ್ಯಾಪ್ ನೋಡ್ತಾ ಇದ್ದೀನಿ, ಎಷ್ಟು ಜನ ನಿಂತಿದ್ದಾರೆ. ಇದೆ ನೋಡಿ ವಿಧಾನಸೌಧ. ಹಾಯ್ ಹಲೋ ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರ ಅಂತ ಹೇಳ್ತೀನಿ. ಇವತ್ತು ಈ ವಿಡಿಯೋದಲ್ಲಿ ಇವಾಗ ಟೈಪ್ ಮಾಡಿದೆ, ಇದನ್ನು ಅಷ್ಟು ಬೇಗ ಲೂಸ್ ಆಗ್ತಿತ್ತು, ಫೋನ್ಗೆ ಬಿಡೋಗ್ಬಿಡುತ್ತೆ. ಸ್ವಲ್ಪ ಟೈಪ್ ಮಾಡಿಬಿಟ್ಟು ಅದಕ್ಕೂ ಒಂದ್ಸಲ ಆ್ಯಂಗಲ್ ಚೆಕ್ ಮಾಡ್ಕೊಳ್ಳೋಣ ಅಂತ ಕ್ಯಾಮ್ರಾ ಆ್ಯಂಗಲ್ ಚೆಕ್ ಮಾಡಿದೆ. ನಾನು ಅಂದ್ಕೊಂಡಂಗೆ ನ್ಯಾರೋ ನಾನು ಬಿಟ್ಟಿದ್ದಾರೆ. ಸೂಪರ್ ಗಿನಲ್ಲಿ ಇವಾಗ ಇಟ್ಟು ಕರೆಕ್ಟ್ ಆ್ಯಂಗಲಲ್ಲಿ ಹೋಗ್ತಾ ಇದ್ದೀನಿ. ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಿರೋದು ಅಂತಂದರೆ ಗ್ರೇಟ್ ಇಂಡಿಯನ್ ಕೆರಿಯರ್ ಅಂತ ಒಂದು ಯಾವುದೋ ಒಂದು ಕಂಪನಿ ಇದೆ, ಅಕಾಡೆಮಿ. ಸೊ ಅಲ್ಲಿ ಹೋಗಿ ನಮ್ಮ ಇಂಟರ್ನ್ಶಿಪ್ ಬಗ್ಗೆ ಕೇಳಬೇಕು. ಏನೋ ಹೇಳಿದ್ರು, ಒಂದು ಚಾರ್ಜ್ ಪೇ ಮಾಡ್ತಾರೆ ಅಥವಾ ಪೇ ಮಾಡಬೇಕು ಅಂತಂದರೆ ಗೊತ್ತಿಲ್ಲ. ಸರಿ, ಯಾವುದಕ್ಕೂ ಒಂದು ಸಲ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ತಾಯಿದ್ದೀವಿ. ಅದ್ರ ಜೊತೆಗೆ ಇವಾಗ ಅಲ್ಲಿ ಮುಗಿಸ್ಕೊಂಡು ಮತ್ತೆ ವಿಧಾನಸೌಧಕ್ಕೆ ಹೋಗೋಣ ಅಂತ. ಬೆಂಗಳೂರಲ್ಲಿ ವೆದರ್ ಮಾತ್ರ ಹಾಟಾಗೈತಿ ಇವತ್ತು. ಅದು ಒಂದು ಸಿಕ್ತು, ಇನ್ನೊಂದು ಸಿಕ್ಕಿಲ್ಲ. ಅದು ಹುಡ್ಕೋಷ್ಟು ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಅದೇ ಮನೇಲಿ ಬಿಸಾಕಿ ಬಂದೆ. ಮತ್ತು ನಿನ್ನೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇತ್ತು. ಅವರ ಹುಟ್ಟುಹಬ್ಬ ಪ್ರಯುಕ್ತ ಬೆಂಗಳೂರಲ್ಲಿ ಭಾರಿ ಭರ್ಜರಿಯಾಗಿ ಅದ್ದೂರಿಯಾಗಿ ಸಂಭ್ರಮ ಮಾಡ್ತಾಯಿತ್ತು. ಕೆಲವೊಂದು ಜಾಗದಲ್ಲಿ, ಆಲ್ಮೋಸ್ಟ್ ಎಲ್ಲ ಜಾಗದಲ್ಲೇ ಅಂದ್ಕೊಳ್ಳಿ, ಬಟ್ ಗ್ರ್ಯಾಂಡಾಗಿ ಮಾಡ್ತಿದ್ದು ಕೆಲವೊಂದು ಜಾಗದಲ್ಲಿ. ಇನ್ನೂ ಕೆಲವರು ಅಂದರೆ ಅವ್ರ ಹುಟ್ಟುಹಬ್ಬ ದಿನವೇ ನಾನು ಹೋಟ್ಲೆಲ್ಲ ಓಪನ್ ಮಾಡಬೇಕಂತ ಹೇಳ್ಬಿಟ್ಟು ಅವರು ಓಪನ್ ಮಾಡಿದ್ದಾರೆ. ಅನ್ನ ಮಾಡ್ತಿದ್ರಲ್ಲ ಅವ್ರ ಹೆಸರು. ಸೊ ಅವಾಗ ನಾನು ಹೋಗಿ ಸ್ವಲ್ಪ ಊಟ ಮಾಡಿ ತುಂಬ ಚೆನ್ನಾಗಿದೆ. ಎಷ್ಟು ದೂರ ಇದೆ ಅಂತಂದರೆ 8 ಕಿಲೋಮೀಟ್ರ್ ಇದೆ. ನಾವು ಹೋಗ್ತಿರೋಂಥ ಪ್ಲೇಸ್ ಬಂದು ಚಾಮರಾಜಪೇಟೆಯ ಆ ಕಡೆ, ಆ ಕಡೆ ಸ್ವಲ್ಪ ಆ ಕಡೆ ಇದೆ. ಮೈನ್ ಲೊಕೇಶನ್ ಎಲ್ಲ ನಾನು ಹೋದ್ಮೇಲೆ ತಿಳಿಸ್ಕೊಡ್ತೀನಿ. ಬೆಂಗಳೂರಲ್ಲಿ ಬಿಸಿಲಿಗೆ ಗೋಪುರ ಅವಾಗ ಆಫ್ ಆಗಿಬಿಡ್ತೈತೆ. ಆನ್ ಮಾಡ್ತೀವಿ ಯಾಕಪ್ಪ ಆನ್ ಆಗ್ತಿಲ್ಲ ಅಂತ ನೋಡ್ತಾಯಿದ್ರೆ ಮತ್ತೆ ಬ್ಯಾಟ್ರಿ ತೆಗೆದ್ಬಿಟ್ಟು ಮತ್ತೆ ಆಗ್ತೈತೆ. ಇವಾಗ ಆನ್ ಆಗ್ತೈತೆ. ಬೆಂಗಳೂರಲ್ಲೆಲ್ಲ ಈ ಟೈಮಲ್ಲಿ ಟ್ರಾಫಿಕ್ ಬೇಜಾನಿರುತ್ತೆ. ಪೀಕ್ ಟೈಮ್ ಅಂತಂದರೆ ಬೆಳಿಗ್ಗೆ ಮತ್ತು ಈವ್ನಿಂಗು. ಇವಾಗ ನಾರ್ಮಲಾಗಿ ಮೀಡಿಯಮ್ ಅಲ್ಲಿರುತ್ತೆ. ಆ್ಯಂಬುಲೆನ್ಸ್ ಬರ್ತಾಯಿದೆ, ನೀವು ಹೋಗಿ ನಾನು ಮುಂದೆ. ರೆಡ್ ಸಿಗ್ನಲ್ ಇದ್ದರೆ ಯಾಕೆ ಎಲ್ಲರೂ ಹೋಗ್ತಿದ್ದಾರೆ ಅಂತಂದರೆ ಆ್ಯಂಬುಲೆನ್ಸ್ ಬರ್ತಾಯಿದೆ ಇಲ್ಲಿ. ಅದಕ್ಕೆ ಬೆಂಗಳೂರು ಅಷ್ಟು ಅಪ್ಡೇಟ್ ಆಗ್ತಿತ್ತು ನೋಡಿ. ಇಲ್ಲೇ ಬರ್ತಾಯಿದೆ, ನಮ್ಮ ದಾರಿಗೆ ಬರ್ತಾಯಿತ್ತು. ಮೇ ಬಿ ಇದೇ ಹಾಸ್ಪಿಟ್ಲಿಗೆ ಇರಬೇಕು. ಹಾಸ್ಪಿಟ್ಲ್ ಬರ್ತಾಯಿತ್ತು. ಆಂಬುಲೆನ್ಸ್ ಅವ್ರಿಗೆ ಏನಾಗ್ತಿರುತ್ತೆ ಸಿಗ್ನಲ್ ಬಿಟ್ಟು. ನಮ್ಮ ಬೆಂಗಳೂರಲ್ಲಿ ಇನ್ನೊಂದು ಏನು ವಿಷಯ ಅಂತಂತಂದರೆ, ಈ ಥರ ಆ್ಯಂಬುಲೆನ್ಸ್ಗಳು ಬರಬೇಕಾದ್ರೆ JNC ಅಂತ ಇರುತ್ತೆ. ಇವಾಗ ಬೆಂಗಳೂರು ಬೀಟ್ನೇ ಇದೆ ನೋಡಿ, ಎಷ್ಟು ಗ್ರೀನರಿ ರೋಡು. ಆಲ್ಮೋಸ್ಟ್ ಬೆಂಗಳೂರು ರೋಡಲ್ಲೆಲ್ಲ ಇದೇ ಥರ ಗ್ರೀನರಿ ಆಗಿರುತ್ತೆ. ಯಾಕಂದರೆ BBMP ಅವರು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಬಟ್ ಕೆಲವೊಂದು ಜಾಗದಲ್ಲಿ ಈ ಮೆಟ್ರೋ ಕಾರಣದಿಂದಾಗಿ ಅವರೇ ಕಡಿದು ಬಿಡ್ತಿದ್ದಾರೆ. ಪುನೀತ್ ರಾಜ್ಕುಮಾರ್ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ದಾರೆ ಈ ಜಾಗದಲ್ಲಿ. ಈ ಥರ ಬೇಜಾನ್ ಸ್ಟ್ಯಾಚ್ಯೂಸ್ಗಳು ಕ್ರಿಯೇಟ್ ಮಾಡಿಸ್ತಿದ್ದಾರೆ. ಈಗ ಟೈಮ್ ಬಂದು 11:03 ಆಗಿದೆ. ನಾವು ಈಗ ರೈಟ್ ತಗೋಬೇಕಿಲ್ಲ. ಬಟ್ ನಾನು ಸುಮ್ಮನೆ ಬಂದಿರೋದಷ್ಟೇ, ಕಂಪಲ್ಸರಿ ಬಂದೇ ಬರ್ತೀನಿ ಇಲ್ಲಿ ಇಂಟರ್ನ್ಶಿಪ್ಗೆ ಅಂತ ಏನಿಲ್ಲ. ಬಂದು ಒಂದು ಸಲ ನೋಡ್ಕೊಂಡು ಹೋಗೋಣ, ಯಾವ್ದಾದ್ರು ಚೆನ್ನಾಗಿದೆ ನನ್ನ ಫ್ರೆಂಡ್ಸ್ ಯಾರಾದರೂ ಹೇಳಿ ಇಲ್ಲೇ ಇಂಟರ್ನ್ಶಿಪ್ ಮಾಡ್ಸೋಣ ಅಂತಲೇ ಬಂದಿರೋದು. ಇವಾಗ ಹೊರಡೆ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ಹೋದೆ, ಬಟ್ ಅದು ರೆಕಾರ್ಡೇ ಆಗಿಲ್ಲ, ಬೇಜಾರಾಗ್ಬಿಟ್ಟು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಹೊರಡೆ ಹೋಗಿ ನೋಡ್ಕೊಂಡು ಮುಂದೆ ಎಲ್ಲ ಆಯಿತು. ಎಲ್ಲ ಏನು ಹೇಳಿದ್ದಾರೆ ಅಂತ ಹೋಗ್ತಾ ಹೇಳ್ತೀನಿ. ಇವಾಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮತ್ತೆ ಇವಾಗ ಈ ಪ್ಲೇಸಿಂದ ಹೊರಟ ಇವಾಗ ಟೈಮ್ ಬಂದು 11:56 ಆಯಿತು. ನಮಗೆ ಇಲ್ಲಿಂದ ವಿಧಾನಸೌಧಕ್ಕೆ ಎಷ್ಟು ಕಿಲೋಮೀಟ್ರ್ ಇದೆ ಅಂತಂತಂದರೆ 9 ಕಿಲೋಮೀಟ್ರ್ ಇದೆ. ಸೊ ಲೊಕೇಶನ್ ಸ್ವಲ್ಪ ನೋಡ್ಕೊಂಡು ಹೇಗೆ ಅಂತ. ಇದು ಮೊಬೈಲ್ ಫೋಟೋನ್ ಹಾಕ್ತಿದ್ರೆ ಆಗಿರೋದು. ಬಟ್ ಮನೆಗೆ ಬಂದು ಹಾಕೊಳ್ಳೋಣ ಬಿಡಿ, ನನಗೆ ಹಾಕೋಕ್ಕೆ ಬರುತ್ತೆ. ಬಟ್ ಏನದು ಟೂಲ್ಸ್ ಮಾತ್ರ ಇಲ್ಲ. ಮನೆಗೆ ಹೋಗಿ ಸ್ವಲ್ಪ ಹುಡುಕ್ಬೇಕು, ಸಿಗುತ್ತೆ ಅಷ್ಟೇ. ಇವಾಗ ಇಲ್ಲಿಂದ 9 ಕಿಲೋಮೀಟ್ರ್ ಲಾಂಗ್ ಇದೆ. ಹತ್ರ ಒಂದು ಹಾಫ್ ಆನ್ ಅವರ್ ಮೇಲೆ ತೋರಿಸ್ಬೇಕು. ಇವಾಗ ಇಂಟರ್ನ್ಶಿಪ್ HR ಮಾಡೋಣ ಅಂತ ಬಂದಿದ್ದು. ಎರಡೇ ಹೇಳಿದ್ದು, ಮಾರ್ಕೆಟಿಂಗ್ ಒಂದು ಮತ್ತು HR ಒಂದು ಅಂತ. ಸೊ ಈ ಎರಡರಲ್ಲಿ ಹೇಳಿದ್ರು. ಇವಾಗ ನಾನು HR ಅನ್ನೋದು ಚೂಸ್ ಮಾಡಿಕೊಂಡೆ. ಯಾಕೆಂತಂದರೆ HR ನನಗೆ ಸ್ವಲ್ಪ ಈಸಿ ಇರ್ಬೋದು ಅಂತ ಅಂದ್ಕೊಂಡು HR ಅಂದ್ಕೊಂಡೆ. ಬಟ್ ಅವರು ಇವಾಗ ಟೈಮಿಂಗ್ಸ್ ಏನೇನು ಹೇಳಿದ್ರು ಅಂತಂದರೆ 10ರಿಂದ 6 ಗಂಟೆ ಹೇಳಿದ್ರು. ಒಂಥರ ಇಂಟರ್ವ್ಯೂ ಥರನೇ ನಡೀತು. ಫಸ್ಟ್ ಇದು ರೆಕಾರ್ಡ್ ಆಗ್ತೈತೆ ಅಂತ ನೋಡ್ಕೊಳ್ತೀನಿ. ಇವಾಗ ಬರ್ಬೇಕಾದ್ರೆ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು ಗೊತ್ತಾ.
ಉರಿ ಉರಿತೈತಿ. ಬಿಸಿಲಿಗೆ ಕಾಣ್ತಾ ಇಲ್ಲ ಉರಿತೈತಾ ಇಲ್ವಾ ಅಂತ ಹೇಳಿದೆ. ಅವ್ರಿಗೆ ನಾನು ಇಂಟರ್ವ್ಯೂ ಮಾಡಿದ್ರು, ಏನೇನು ವಿಷಯ ಎಲ್ಲ ಕೇಳಿದ್ರು, ಏನು ಮಾಡ್ತಿದ್ದೀರಾ, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ ಕೇಳಿದ್ರು. ಸ್ವಲ್ಪ ಶಾರ್ಟ್ ಆಗಿ ಬೇಗ ಮುಗಿಸ್ಬಿಟ್ಟೆ. ಅದಾದಮೇಲೆ ಅವರು ಇನ್ನೊಬ್ಬರು ಕೇಳ್ಬಿಟ್ಟು ಬರ್ತೀನಿ ಮಾತಾಡ್ಸ್ಕೊತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದರು. ಅವ್ರ ಹತ್ರ ಬಂದಮೇಲೆ ಅವ್ರು ಸ್ವಲ್ಪ ಹೊತ್ತು ಮಾತಾಡ್ಸಿದ್ರು. ಅದಾದಮೇಲೆ ಇವಾಗ ಜಾಯ್ನ್ ಆಗ್ತೀರಾ ಅಂತ ಕೇಳಿದ್ರು. ನಾನು ಹೇಳ್ಕೊಂಡಿಲ್ಲ ಮೇಡಮ್, ಬೇರೆ ಕೆಲಸ ಇದೆ, ನಾನು ನಾಳೆಯಿಂದ ಬರ್ತೀನಿ ಅಂತಂದು. ಇವಾಗ ಏನು ಪ್ರಾಬ್ಲಮ್ಮು ಅಂತಂತಂದರೆ 10 to 6 ಅಂತಂದರೆ ಕಾಲೇಜಲ್ಲಿ ಬಿಡೋಲ್ಲ, ಕಾಲೇಜಿಗೆ ಹೋಗೋದಕ್ಕಾಗಲ್ಲ. ಮತ್ತು ನಾನು ಮನೆಗೆ ಬಂದರೆ ಅದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಯಾಕಂದರೆ ನಮ್ಮ ಮನೆಯಿಂದ ಇಲ್ಲಿಗೆ 9 ಕಿಲೋಮೀಟ್ರ್ ಡೈಲಿ ಗಾಡಿ ತರಬೇಕಾಗ್ತದೆ. ಸೊ ಈಗ ಈ ಪ್ರಾಬ್ಲಮ್ಸ್ ಎಲ್ಲ ಇರೋದ್ರಿಂದ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇವಾಗ ಅವರಿಗೆ ಫೋನ್ ಮಾಡಿ ಕೇಳ್ತೀನಿ, ಏನು ಇವಾಗ ಬರೋದಕ್ಕೆ ಈವ್ನಿಂಗು ಮಧ್ಯಾಹ್ನ ಆಫ್ಟರ್ನೂನ್ ಆದರೆ ಓಕೆನಾ ಅಂತ ಕೇಳ್ತೀನಿ. ಇನ್ ಕೇಸ್ ಅವ್ರು ಓಕೆ ಅಂತಂದರೆ ಬರ್ತೀನಿ, ಇಲ್ಲ ಅಂತಂದರೆ ಇಲ್ಲ ಬರೋಲ್ಲ ಅಣ್ಣ. ಓಕೆ ಇಲ್ಲ ಇವಾಗ ಇಲ್ಲಿಂದ ಒಂದೇ ರೋಡು, ಎಲ್ಲ ಪಾಲಿಟಿಷಿಯನ್ಸ್ ಇರುವಂಥ ಜಾಗ ಅದು ವಿಧಾನಸೌಧ. ಅದ್ರ ಪಕ್ಕದಲ್ಲಿ ಇನ್ನೊಂದು ವಿಕಾಸಸೌಧ ಅಂತ ಐತೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದರ ಆಪೋಸಿಟು ಬೆಂಗಳೂರಿನ ಹೈಕೋರ್ಟ್ ಕೂಡ ಅಲ್ಲೇ ಇದೆ. ಅದಕ್ಕೆ ಇಲ್ಲಿರೋದು ಕೆಂಪುಗಡ ಉಚ್ಚ ನ್ಯಾಯಾಲಯ. ಸೊ ಅದಕ್ಕೆ ಯಾರೋ ಅಂದರೆ ಎಲ್ಲ ಫೇಮಸ್ ಆಗಿಲ್ಲ, ನಮ್ಮನ್ನ ಕರೆಯೋಷ್ಟು ರೈಡರ್ ಅಂತ ಕರೀತಾರೆ ಅಷ್ಟೇ ಬಿಟ್ಟರೆ. ಸೊ ಬರ್ಬೇಕಾದ್ರೆ ಏನಾಯಿತು ಅಂತಂತಂದರೆ, ನಾನು ಇವಾಗ ಮಾತಾಡ್ತಿರ್ಬೇಕಾದ್ರೆ ಅದು ರೆಕಾರ್ಡರ್ ಆಫ್ ಆಗಿಬಿಟ್ಟೈತೆ, ಗೋಪ್ರೋ ಆಫ್ ಆಗಿಬಿಟ್ಟೈತೆ. ಬಟ್ ನಾನು ಅದು ಆನಲ್ಲಿದೆ ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ಟು ಆಫ್ ಮಾಡಿದೆ. ಬಟ್ ಅದು ಆಗ ಆನ್ ಆಗಿದೆ. ಸೊ ನಾನು ಆಫ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಬ್ಯಾಗಲ್ಲಿ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ. 38 ನಿಮಿಷ ಹಂಗೆ ರೆಕಾರ್ಡ್ ಆಗೋಗಿದೆ. ಇವಾಗ ನಾವು ರೂಟ್ ಮ್ಯಾಪ್ ಮಿಸ್ ಆದ್ವಿ. ಇವಾಗ ಬೇರೆ ರೂಟಿಂದ ಹೋಗ್ತಾ ಇದ್ವಿ. ಈ ಕಡೆಯಿಂದ ರೈಟ್ ತೊಗೊಂಡು ಮತ್ತು ಹಿಂಗೆ ಸ್ಟ್ರೈಟ್ ಹೋಗ್ತಿದ್ರೆ ಒಂದು 2 ಮರ ಪಾರ್ಕ್ ಥರ ಬರುತ್ತೆ, ಅಲ್ಲಿ ಲೆಫ್ಟ್ ತೊಗೊಂಡು ಮತ್ತೆ ಅಲ್ಲೋಗಿ ಯೂಟರ್ನ್ ತೊಗೊಂಡು ಮತ್ತೆ ರೈಟ್ ತೊಗೊಂಡು ಬೆಂಗಳೂರಲ್ಲಿರುವಂಥ ವಿಧಾನಸೌಧ ಬಂದು ಕೈದಿಗಳು ಕಟ್ಟಿದವರು ಅದು ಅಂತ ಹೇಳ್ತಿದ್ದಾರೆ ಆಗಿನ ಕಾಲದಲ್ಲಿ. ಬಟ್ ಅದು ನಿಜನಾ ಕೂಡ ಅಂತ ನೀವು ಹೇಳಿದ್ನಲ್ಲ. ಬಟ್ ನನ್ನ ಪ್ರಕಾರ ಅದು ನಿಜನೇ. ಯಾಕೆ ಅಂತಂತಂದರೆ ಆಗಿನ ಕಾಲದಲ್ಲಿ ಕೈದಿಗಳಿಗೆ ಕೂಲಿಗಳಾಗಿ ಆ ಕೆಲಸ ಮಾಡ್ತಿದ್ದಾರೆ. ಎಲ್ಲ ಯಾವುದೋ ಯಪ್ಪ ಜಾಗ ಬೆಂಗಳೂರೆಲ್ಲ ಸುತ್ತಾಡಿರೋ ಥರನೇ ಬಿಲ್ಡಪ್ ಕೊಡ್ತಾಯಿದ್ದೆ ನಾನು. ಬಟ್ ನಾನು ನೋಡಿರೋಂಥ ಜಾಗ ತುಂಬ ಇದೆ. ಇನ್ನು ಬೆಂಗಳೂರಲ್ಲೇ ಸುತ್ತಾಡೋಕ್ಕೆ ಲೇಟ್ ಆಗ್ತಿದೆ ಅಂದರೆ ಇದೇ ಜಾಗ. ಮ್ಯಾಪಲ್ಲಿ ನೋಡೋದಕ್ಕೂ ರಿಯಲಾಗಿ ನೋಡೋದಕ್ಕೂ ಭಾಳ ಡಿಫ್ರೆನ್ಸ್ ಐತಿ. ಅದಕ್ಕೆ ನನಗೆ ಅವಾಗಿಂದ ಕನ್ಫ್ಯೂಸ್ ಆಗ್ತಿದೆ. ಯಾಕಂದರೆ ಸ್ವಲ್ಪ ಗ್ಯಾಪ್ ಕೊಟ್ಟು ಅಂದ್ಕೊಳ್ಳಿ, ಮತ್ತು ಗಾಡಿಗಳು ಮತ್ತೆ ಬ್ಯಾಕ್ ಬದಲಿರುತ್ತೆ, ಕಷ್ಟ ಆಯಿತು. ಯಾವುದೋ ಕಾಲೇಜಲ್ಲಿ ಕಲ್ಚರಲ್ ಇವೆಂಟ್ ಇತ್ತು, ಮತ್ತು ಅದಕ್ಕೆ ಬಂದಿದ್ದೆ ಒಂದ್ಸಲ. ಇವಾಗ ನನ್ನ ಪಕ್ಕದಾಗ ನಮಗೆ 2 ದಾರಿ ಇದೆ. ಒಂದು ಮೇಲೆ ಅಂದರೆ ಇದು ಮಾರ್ಕೆಟ್ ಮೇಲೆ ಇರುತ್ತಲ್ಲ ಫ್ರಿಜ್ಜು ಇದು, ಆ್ಯಂಡ್ ಅದ್ರ ಲೆಫ್ಟಲ್ಲಿರೋದು ಮಾರ್ಕೆಟ್ ಕೆಳಗಡೆ. ನಾವು ಕೆಳಗಡೆಯಿಂದ ಹೋದ್ವಿ ಅಂದ್ಕೊಳ್ಳಿ, ಮಧ್ಯೆ ತುಂಬ ಸುತ್ತಾಡ್ಕೊಂಡು ಹೋಗ್ತೀವಿ. ಇದ್ರ ಮೇಲಿಂದ ಹೋಗಿ ಅಂದ್ಕೊಳ್ಳಿ, ಸ್ಟ್ರೈಟ್ ಹೋಗಿ ಟೌನ್ ಹಾಲಿಂದ ಲೆಫ್ಟ್ ತೊಗೊಂಡು ಮತ್ತು ಅಲ್ಲಿಂದ ಮೈಸೂರು ಬ್ಯಾಂಕ್ ಹತ್ರ ಹೋಗಬೇಕಾಗ್ತದೆ. ಇವಾಗ ಬರೀ ಹೆವಿ ಲಾರಿ ಅಥವಾ ಯಾವುದೋ ಗಾಡಿ ಬಂದುಬಿಟ್ಟಿರುತ್ತೆ, ಅದು ಸ್ಲೋಗಿ ಹೋಗ್ತಾ ಇರುತ್ತೆ. ನೋಡಿ ಲಾರಿ ಈ ಥರ ಸ್ಲೋಗಿ ಹೋಗ್ತಾ ಇರುತ್ತೆ. ಅದರಿಂದ ನಾವು ಟ್ರಾಫಿಕ್ ಫೇಸ್ ಮಾಡಬೇಕಾಗುತ್ತೆ. ಅವಾಗವಾಗ ಈ ಬಿಸಿಲಿಗೆ ಆಫ್ ಆಗಿಬಿಡ್ತೈತೆ, ನಾನೇ ಆಗಲ್ಲ. ಮತ್ತೆ ಬ್ಯಾಟ್ರಿ ತೆಗೆದು ಮತ್ತೆ ಆಫ್ ಆಗ್ತದೆ. ಯಾಕೆ ಮತ್ತೆ ಈ ರೋಡೇ ನಿಲ್ಲಿಸಿದೆ ಅಂತಂದರೆ, ಆ್ಯಕ್ಚುಲಿ ಈ ಥರ ನಿಲ್ಲಿಸಬಾರ್ದು ನಾವು ಈ ಥರ ಬ್ರಿಡ್ಜ್ ಮೇಲೆ. ಯಾಕಂದರೆ ಹೆವಿ ಗಾಡೀಸ್ ಎಲ್ಲ ಫಾಸ್ಟಾಗಿ ಬರ್ತಾ ಇರ್ತಾವಲ್ಲ, ಅದರಿಂದ ನಾವು ನಿಲ್ಲಿಸಬಾರ್ದು. ಇದು ನೋಡಿ KR ಮಾರ್ಕೆಟ್, ನಮ್ಮ ಕಾಲೇಜ್ ಇರುವಂಥ ಜಾಗ ಇದೆ ಬಲಗಡೆ. ವಾವ್ ಈ ಟಾಪ್ ಸ್ಕ್ರೀನಲ್ಲಿ ಇವಾಗ ನೋಡ್ತಿದ್ದೀವಿ ನಾನು ಮಾರ್ಕೆಟ್. ಭೀಮಾ ಮೂವಿನಲ್ಲಿ ತೆಗೆದಿರ್ತಾರೆ ಡ್ರೋನ್ ಶಾಟ್ ನೋಡ್ತಿರೋದು. ಇದೆ ಟೌನ್ ಹಾಲ್ ಅಂತಾರೆ. ಟೌನ್ ಹಾಲ್ ಅಂತಂದರೆ ಆಗಿನ ಕಾಲದಲ್ಲಿ, ಅಂದರೆ ಇವಾಗೂ ಕೂಡ ಏನಾದರೂ ಹೋರಾಟ ಮಾಡಬೇಕು ಅಂತಂದರೆ ಇಲ್ಲಿ ಬಂದುಬಿಟ್ಟು ಇಲ್ಲ ಅಂತಂದರೆ ಫ್ರೀಡಮ್ ಪಾರ್ಕ್ ಹತ್ರಕ್ಕೆ ಹೋಗ್ತಾರೆ. ಯಾಕಂದರೆ ಇಲ್ಲಿ ಜನ
ಜಾಸ್ತಿ ಓಡಾಡ್ತಿರ್ತಾರಲ್ಲ. ಇದು ಮುಖ್ಯವಾದಂಥ ಪ್ಲೇಸ್ ಬೇರೆ ವಿಧಾನಸೌಧ. ಒಂದು ಸೆಕೆಂಡ್ ನಾನೇ ಕನ್ಫ್ಯೂಸ್ ಆಗ್ಬಿಟ್ಟು ಯಾವ ರೋಡ್ ಹೋಗಬೇಕು ಅಂತ. ಅಲ್ಲೊಂದು ದಾರಿ ಇತ್ತು, ಇಲ್ಲೊಂದು ದಾರಿ ಇತ್ತು. ಮೆಜೆಸ್ಟಿಕ್ ಹಿಂಗೆ ದಾರಿ ಅಂತ ಸೈಟಾ ಅಲ್ಲಿ ಸೈಟ್ ಮೆಜೆಸ್ಟಿಕ್ ಇರ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ನೆನಪಾಯ್ತು ಹೋಗಿ ದಾರಿ ಅಂತ ಇದರಿಂದ ಸ್ವಲ್ಪ ಮುಂದೆ ಬಂದೆ ಅಷ್ಟೇ. ಮತ್ತೆ ಒಂದು ಸಿಗ್ನಲ್ ಯಾಕೆ ಅಲ್ಲ ಅದು ಏನು ಇರೋದಿಲ್ಲ. ಟ್ರಾಫಿಕ್ಕು ಹಂಗೆ ಇರುತ್ತೆ. ಯಾಕಂದರೆ ಒಂಚೂರು ಕಾಮನ್ ಸೆನ್ಸ್ ಇಲ್ದಿರೋ ಬಸ್ಸಿಂದ ಹೋಗ್ಬೇಕಾದ್ರೆ ಉಗಿಯೋದಾಗಲಿ ಇಲ್ಲ ಆಟೋದಿಂದ ಉಗಿಯೋದಾಗಲಿ ಏನೋ ಒಂದು ಹೋಗ್ತಿದ್ದಂಗೆ ಉಗಿತಾರೆ ಈಚೆ. ಮತ್ತು ಬಸ್ಸಿಂದ ಏನಾದ್ರು ಕಸ ಇದ್ರೆ ಈಚೆ ಬಿಸಾಕ್ತಾರೆ. ಇಲ್ಲ ಕಾಮನ್ ಸೆನ್ಸ್ ಹೇಳ್ಬ ನಿಮಗೆ ಅಂತ ಕೆಟ್ಟ ಜಡ ಬೈದ್ಬಿಡ್ತೀನಿ ನನ್ನ ಬಾಯಿಗೆ ಬಂದಂಗೆ. ಬಟ್ ಎಲ್ಲರಿಗೂ ಅನ್ವಯಿಸೋದಿಲ್ಲ ಇದೆಲ್ಲ. ಯಾರು ಈ ಥರ ಕೆಲಸ ಮಾಡ್ತೀವಿ ಒಂಚೂರು ಯೋಚನೆ ಮಾಡಿಲ್ಲ ಅಂತವ್ರಿಗೆ ಹೇಳ್ತೀವಿ. ನನ್ನ ಪ್ರಕಾರ ಹಿಂಗೆ ಸೈಟ್ ಹೋಗ್ಬೋದು. ಬಂದು ನೋಡೋಣ ಸರಿ. ಮ್ಯಾಪ್ ನೋಡ್ಬಿಟ್ಟು ಅಂದರೆ ನಾನು ಕಂಟಿನ್ಯೂ ಮಾಡ್ತೀನಿ. ನನ್ನ ಪಾಡಿಗೆ ನಿಂತಿದ್ದೀನಿ ಅಂತ ನಿಂತಿದ್ದೀನಿ. ನನಗೂ ಎಷ್ಟು ಜನ ನಿಂತಾರೆ ಗೊತ್ತಾ ಅಪ್ಪ. ನನ್ನ ಪಾಡು ನಿಂತಿದ್ದೀನಿ ಅಂತ ನಿಂತ್ಕೊಂಡು ಮ್ಯಾಪ್ ನೋಡ್ತಾ ಇದ್ದೀನಿ. ಎಷ್ಟು ಜನ ನಿಂತಿದ್ದಾರೆ ಗೊತ್ತಾ. ನನಗೆ ಶಾಕ್ ಆಗೋಯ್ತು. ಇವಾಗ ನನ್ನ ಬಾಯಿಗೆ ಬಂತು. ಯಾಕೋ ಹಿಂಗೆ ಮಾಡ್ತಿದ್ದೀರಾ ಇವಾಗ ಇದು ಥರ ಕಾಕಿ ಡ್ರೆಸ್ ಹಾಕೊಂಡಿರೋರೆಲ್ಲ ಪೊಲೀಸ್ ಬೇಕು ನೋಡಿ. ಸರ್ ಫೈರ್ ಇಂಜಿನ್ ಎಲ್ಲನೂ ಇಲ್ಲಿ ಅವೈಲಬಲ್ ಇರುತ್ತೆ ಈ ಟೈಮಲ್ಲಿ. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಪ್ಲೇಸ್ ಇದು. ಇದು ನೋಡಿ ಕನ್ನಡಾಂಬೆ. ನೀವು ಬುಕ್ಸ್ನಲ್ಲಿ ನೋಡ್ತಿದ್ದೀರಲ್ಲ ವಿಧಾನಸೌಧ ಮತ್ತು ವಿಕಾಸಸೌಧ ಇದೆ. ಇದು ವಿಕಾಸಸೌಧ ಪಕ್ಕದಲ್ಲಿರೋದು. ಆ್ಯಂಡ್ ಇಲ್ಲೇ ಮುಂದೆ ಬಂದರೆ ಇದು ವಿಧಾನಸೌಧ. ಇದೆಲ್ಲ ತೀರ್ಥ ಅನ್ಕೊಂಡ್ರಿ ಎಲ್ಲರೂ ಬಂದ ಇದೆ ನೋಡಿ ವಿಧಾನಸೌಧ. ಇದರೊಳಗೆ ಹೋಗಿದ್ದೇನೋ ಅಂತ ಕೇಳಿದ್ರೆ ನಾನು ಹೋಗಿದ್ದೀನಿ. ಯಾಕೆ ಅಂತಂದರೆ ಬಿಸ್ನೆಸ್ ಅಂತ ನೋಡಿ BSG ಕೆಲಸದಿಂದಾಗಿ ಈ ಕಡೆ ಬಂದಿದ್ದೆ. ಆ್ಯಂಡ್ ಇದರೊಳಗಡೆ ಫುಲ್ಲು ಬೈಕ್ ಮಾಡ್ಕೊಂಡು ಸುತ್ತಾಡ್ಕೊಂಡಿದ್ದೆ. ಇದೆಲ್ಲ ಒಂಥರ ವ್ಯೂ ಪಾಯಿಂಟ್ ಗೊತ್ತಾ. ಆ್ಯಂಡ್ ಅದು ಆಪೋಸಿಟ್ ಇರೋದೇ ಉಚ್ಚ ನ್ಯಾಯಾಲಯ. ಮರ ಗಿಡಗಳು ಬೆಳೆದಿರೋದ್ರಿಂದ ಅದು ಕಾಣ್ತಾ ಇಲ್ಲ. ನಾನು ಚೆನ್ನಾಗಿ ಕಾಣುತ್ತೆ ಅಂದ್ಕೊಂಡ್ರೆ ಬಟ್ ಕಾಣ್ತಾ ಇಲ್ಲ. ನಿಮಗೆ ಫೋನಲ್ಲಿ ರೆಕಾರ್ಡ್ ಮಾಡಿ ತೋರಿಸ್ತೀನಿ ನೋಡಿ. ಆ್ಯಂಡ್ ಇದೆ ನಾವಿದೀಗ ಬಂದಿರೋದು ಎಲ್ಲಿ ಅಂತಂತಂದರೆ ವಿಧಾನಸೌಧ ಹತ್ರ. ಸೊ ಈ ವಿಧಾನಸೌಧ ನನಗೆ ಫಸ್ಟ್ ರೈಡ್ ಆಗಿರುತ್ತೆ. ಸೊ ಇನ್ನು ಮುಂದೆ ಬೆಂಗಳೂರು ರೈಡು ತುಂಬ ಜಾಗದಲ್ಲಿ ತೋರಿಸ್ಬೇಕಾಗಿರುತ್ತೆ. ಫಸ್ಟ್ ಕೋಟು ಅದೊಂದು ರೀತಿಯಲ್ಲಿ ಇಂಪಾರ್ಟೆಂಟ್ ಪ್ಲೇಸ್ ಈ ಬೆಂಗಳೂರಿನಲ್ಲಿ. ಆ್ಯಂಡ್ ಇದೆ ನೋಡಿ ವಿಧಾನಸೌಧ. ಇದರೊಳಗಡೆ ನೀನು ಹೋಗಿದ್ಯಾ ಅಂತ ಕೇಳಿದ್ರೆ ನಾನು ಹೋಗಿದ್ದೀನಿ. BSG ಕೆಲಸದಿಂದಾಗಿ ಹೊರಗಡೆ ಹೋಗಿದ್ದೆ. ಆ್ಯಂಡ್ ನಿಮಗೆ ಹೈಟಲ್ಲಿ ತೋರಿಸ್ತೀನಿ ನೋಡಿ ಹೆಂಗೆ ಕಾಣುತ್ತೆ. ನೀವು ಬರ್ತೀರಾ ವೀಡಿಯೋನಲ್ಲಿ? ಏ ಅಲ್ಪ ಬರ್ತೀರಾ? ಬಂದ್ ಮಾಡಿ ಬೇಡ